ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬೆಳಗ್ಗೆ 5 ಗಂಟೆಯಿಂದಲೇ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆಂದರೆ ಮಕ್ಕಳಿಗೆ ಟಿಫನ್ ಮಾಡಬೇಕು. ಅವರು ಸ್ಕೂಲಿಗೆ ಕಳ್ಸೋತಕ್ಕ ಟೆನ್ಷನ್ನು ಗಡಿಬಿಡಿ ಇದ್ದೇ ಇರುತ್ತೆ. ಎಲ್ಲ ತಾಯಂದಿರಿಗೂ ಇದು ಸೇಮ್. ಎಲ್ಲ ಹೆಣ್ಮಕ್ಳಿಗೆ ಬೆಳಗ್ಗೆ ಎದ್ದು ಯಾವ ತಿಂಡಿ ಮಾಡೋಣ, ಏನು ಅಡುಗೆ ಮಾಡೋಣ, ಇದೊಂದು ಟೆನ್ಷನ್ನು ಮಾತ್ರ ತಪ್ಪೋದೇ ಇಲ್ಲ. ಏಕೆಂದರೆ ಡೈಲಿ ಮಾಡೋತ್ತಾಗೆ ಒಂದೇ ಥರದ್ದು ಮಾಡೋಕ್ಕೂ ಹೋಗಲ್ಲ. ವೆರೈಟಿಯಾಗಿ ಮಾಡಬೇಕು. ಮಾಡಿದ್ರೆ ಅದು ಒಬ್ಬರು ತಿಂದರೆ ಒಬ್ಬರು ತಿನ್ನೋದಿಲ್ಲ. ಅದಕ್ಕೋಸ್ಕರ ಮಾಡೋ ಟೆನ್ಷನ್ನೇ ಒಂದು ಅರ್ಧ ಟೆನ್ಷನ್ ಆಗಿಬಿಡುತ್ತೆ. ಹಾಗೆಯೇ ಇವತ್ತು ತಿಂಡಿ ಬಿಸಿಬೇಳೆಭಾತ್ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನು ನನ್ನ ಚಾನಲ್ನ ಯಾರು ನೋಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆಯೇ ಬೇಗನೆ ಕೆಲಸ ಮುಗಿಸಿ ಒಂದು ವಿಡಿಯೋ ಮಾಡೋ ಒಂದು ಟೆನ್ಷನ್ ಆದರೆ ಕೆಲಸ ಮಾಡೋದೊಂದು ಟೆನ್ಷನ್ ಇದ್ದೇ ಇರುತ್ತೆ. ನಾನು ವಿಡಿಯೋ ಮಾಡೋದೇ ಬೇಡ ಅಂತೇಳಿ ಸುಮ್ಮನಾಗಿದೆ. ಏಕೆಂದರೆ ಸುಮ್ಮನಿದ್ರೆ ಒಂಥರ ಮಾತಾಡ್ತಾರೆ, ಏನಾದರೂ ಮಾಡಿದ್ರೆ ಒಂಥರ ಮಾತಾಡ್ತಾರೆ. ಏನೋ ಬಿಡು, ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ ಮಕ್ಕಳನ್ನ ಬಿಟ್ಟು ಹೋಗೋಕ್ಕಾಗಲ್ಲ ಆಯಿತಾ, ಬೇಡ ಬಿಡು ಇದನ್ನಾದರೂ ಮಾಡೋಣ ಅಂದರೆ ಇದಕ್ಕೆ ಒಂಥರ ಮಾತಾಡ್ತಾರೆ. ಹೆಂಗೆ ಮಾಡಿದ್ರು ಕಷ್ಟ ಈ ಜನತೆಗೆ. ನಾವು ಎಷ್ಟು ಕೆಲಸ ಮಾಡಿದ್ರೂ ಕಷ್ಟ, ಮಾಡ್ತಾವೆ ಇದ್ರೂ ಕಷ್ಟ. ಮತ್ತು ನಮಗೆ ಯಾವುದು ಅಡ್ಜಸ್ಟ್ ಆಗುತ್ತೆ ಆ ಕೆಲಸ ನಾವು ಮಾಡ್ಕೊಂಡು ಹೋಗೋಣ ಅಂದರೆ ಅದಕ್ಕೂ ಕಷ್ಟ. ಇವ್ರು ಹಿಂಗೆ ಮಾತಾಡ್ತಾರಲ್ಲ ಅಂತ ಅಂದ್ಕೊಂಡು ಸುಮ್ಮನಿರೋದು, ಇಲ್ಲ ಹಿಂಗೆ ಮಾತಾಡ್ತಾರೆ ಅಂತ ಹೇಳಿ ಇವರು ಹೇಳ್ತಾ ಇರೋದು ಪಾಸಿಟಿವ್ ಆಗಿ ತಗೊಂಡು ನಾವು ಸಾಧನೆ ಮಾಡ್ಬೋದು ಅಂತ ಮಾಡ್ಬೋದು ಒಂದು ಗೊತ್ತಾಗಲ್ಲ. ಯಾಕೆಂದರೆ ಹೆಂಗೆ ಬೇಕಂಗೆ ಮಾತಾಡ್ಬಿಡ್ತಾರೆ ಅನ್ನೋದೊಂದು ಬೇಜಾರಿದ್ದೇ ಇರುತ್ತೆ. ಬಿಡಿ. ಹಾಗೆಯೇ ಇದು ದಿನಸಿ ತರಿಸಿದ್ದೆ. ಯಾಕೆಂದ್ರೆ ಬೆಳಗ್ಗೆ ಹಾರ್ಲಿಕ್ಸು ಎಲ್ಲ ತೆಗ್ದಿಕ್ತಾ ಇದ್ದೀನಿ. ಇವಾಗ ಹಾಲು ಕೊಡಬೇಕು, ಎಲ್ಲ ಖಾಲಿಯಾಗಿತ್ತು. ನೈಟ್ ತರಿಸಿದ್ದು ಎತ್ತಿಡೋಕ್ಕಾಗಿರಲಿಲ್ಲ. ಬೆಳಗ್ಗೆ ಎಲ್ಲ ಎತ್ತಿಟ್ಕೊಂಡಾನ ಅಂತೇಳಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆಯೇ ಮಕ್ಕಳು ಸ್ನ್ಯಾಕ್ಸಿಗೆ ಡೈಲಿ ಅಂಗಡಿಲಿ ಕಳ್ಸೋಕ್ಕಾಗಲ್ಲ ಅಂಥೇಳಿ ಈ ಥರ ಒಂದೊಂದು ಸತಿ ತರಿಸಿ ಮಡ್ಕೊಂಬಿಡ್ತೀನಿ. ಯಾಕೆಂದರೆ ಬೆಳಗ್ಗೆದ್ದು ಕೊಡು ಅಂತಲೇ ಇರ್ತಾರೆ. ಅದಕ್ಕೋಸ್ಕರ ಈ ಥರ ಒಂದೇ ಟೈಮ್ ಮನೆಗೆ ಇದ್ಬಿಟ್ರೆ ಬೇಗ ಕೊಟ್ಬಿಡ್ಬೋದು. ಹಾಗೆಯೇ ಮನೆಗೆಲ್ಲ ಖಾಲಿಯಾಗಿತ್ತು, ಅದಕ್ಕೋಸ್ಕರ ಎಲ್ಲದೂ ತರಿಸಿದ್ದೆ. ಹಾಗೆಯೇ ಕಾಫಿ ಮಾತ್ರ ಸೂಪರಾಗಿ ಆಗುತ್ತೆ. ಇದನ್ನೇ ಬೆಳಗ್ಗೆ ಹೊತ್ತು ಕಾಫಿ ಮಾಡಿಕೊಡ್ತೀನಿ. ಆಮೇಲಿಂದ ಬಂದಾದ್ಮೇಲೆ ಬೂಸ್ಟ್ ಹಾಕ್ಕೊಡ್ತೀನಿ. ಬೆಳಗ್ಗೆದು ತಿಂಡಿ ಬೇಕಲ್ಲ. ಹಾಗೆಯೇ ನೋಡಿ ಎಷ್ಟು ಒಂದೂವರೆ ತಿಂಗಳು ಬರುತ್ತೇನೆ ಅಷ್ಟೇ. ನೋಡಿ ಎಷ್ಟು 1420 ರೂಪಾಯಿ ಆಗಿದೆ ಎಣ್ಣೆ ಎಲ್ಲ. ಹಾಗೆಯೇ ಪೂರ್ತಿ ಎಲ್ಲ ಎತ್ತಿಟ್ಟಿದ್ದಾಯಿತು. ಬೆಳಗ್ಗೆ ಹಾಗೆಯೇ ಹೋಯ್ತು. ಇನ್ನು ಬಾಗಿಲು ನೀರು ಹಾಕೋದಾದ್ರೆ ಕೆಲಸ ಮುಗಿಸ್ಕೊಂಡು ಹಾಲನ್ನು ಕೂಡ ಇಸ್ಕೊಂಬಂದೆ. ನಮ್ಮ ಹಳ್ಳಿ ಕಡೆ ಪಾಕೆಟ್ ಹಾಲು ಕುಡಿಯೋಕ್ಕೆ ಯಾರೂ ಇಷ್ಟಪಡಲ್ಲ. ಯಾಕೆಂದರೆ ಡೈರೆಕ್ಟಾಗಿ ಎಮ್ಮೆ ಹಾಲು ಸಿಗೋದ್ರಿಂದ ಪಾಕೆಟ್ ಹಾಲು ಕುಡಿಯೋಕ್ಕೆ ಒಪ್ಪೋದಿಲ್ಲ. ಕುಡಿದ್ರೂ ಒಂಥರ ತಲೆನೋವು ಆ ಥರ ಎಲ್ಲ ಬರ್ತೈತೆ. ಅದಕ್ಕೋಸ್ಕರ ನಾನು ಡೈಲಿ ತರ್ತೀನಿ ಬೇರೆ ಮನೆಯಿಂದ. ಹಾಗೆಯೇ ಒಂದು ಕಡೆಗೆ ಟೀ ಇಟ್ಟೆ, ಇನ್ನೊಂದು ಕಡೆ ಹಾಲಿಗಿಟ್ಟೆ. ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಾರೆ, ಅವ್ರನ್ನ ಟೀ ಮಾಡಿ ಅವ್ರನ್ನ ಕಳಿಸ್ಬೇಕು. ಇನ್ನೊಂದು ಕಡೆ ಮಕ್ಕಳಿಗೆ ಹಾಲು ಕೊಟ್ಟು ಅವ್ರನ್ನ ಎಬ್ಬಿಸ್ಬೇಕು ಸ್ನಾನ ಮಾಡಿಸೋಕ್ಕೆ. ಎಲ್ಲ ತಾಯಂದಿರಿಗೆ ಬೆಳಗ್ಗೆ ಹೊತ್ತು ಹೆಂಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಹಾಗೆಯೇ ನಾನು ಲೋಟ ಬಿಸಿನೀರು ಕಾಸ್ಕೊಂಡು ಕುಡಿದೆ. ಬೆಳಗ್ಗೆ ಹೊತ್ತು ಈ ಥರ ಮಾಡೇ ಬಿಡ್ತೀನಿ. ಹಾಗೆಯೇ ಮಕ್ಕಳನ್ನೆಲ್ಲ ಕಳಿಸಿದ್ದಾಯಿತು. ತಿಂಡಿ ಎಲ್ಲ ಹಾಕ್ಕೊಟ್ಟು ಹಾಗೆಯೇ ಇಲ್ಲಿ ಹೂ ಬಿಟ್ಟಿತ್ತು ನಮ್ಮದ್ರಲ್ಲಿ. ಇದಂತೂ ಸಖತ್ತಾಗ್ಬಿಡುತ್ತೆ. ನಾನಂತೂ ಹೆಣ್ಮಕ್ಳಿಗೆಲ್ಲ ಕೊಡ್ತಾನೆ ಇರ್ತೀನಿ. ಯಾಕೆಂದರೆ ನಮ್ಮಲ್ಲಿ ಹೆಣ್ಮಕ್ಳಿಲ್ಲ. ನಾನು ಜಾಸ್ತಿ ಮುಟ್ಕೊಳ್ತೀನಿ, ಅಂದರೆ ಫ್ರೀ ಇರೋದಿಲ್ಲ. ಒಂದೊಂದು ದಿವ್ಸ ಮುಟ್ಕೊತೀನಿ, ಒಂದು ದಿವ್ಸ ಮುಟ್ಕೊಡೋದಿಲ್ಲ. ಹಾಗೆಯೇ ಮಸ್ತಾದಂಗೆ ಬಿಡುತ್ತೆ. ಇದೊಂದು ಗಿಡ ಎತ್ತರೆ ಸಾಕು ಎಷ್ಟು ಹೂ ಬಿಡುತ್ತೆ ಅಂತ. ದಿನಕ್ಕೆ 5, 6, 7 ತರಕನೂ ಬಿಡುತ್ತಾನೆ ಇರುತ್ತೆ. ಯಾಕೆಂದರೆ JCB ಮಣ್ಣು ಬರ್ತಲ್ಲ, ಅದನ್ನೆಲ್ಲ ತೆಗ್ದು ಗಿಡಕ್ಕೆ ನನ್ನ ಮಕ್ಕಳು ಹಾಕ್ತಾರೆ. ಅದಕ್ಕೋಸ್ಕರ ಚೆನ್ನಾಗಿ ಬಿಟ್ಟೇ ಬಿಡುತ್ತೆ. ಹಾಗೆಯೇ ಕಾಕಡೆ ಹೂವು ಮತ್ತು ಮಲ್ಲೆ ಹೂವು ಎಲ್ಲ ಎತ್ತಿಟ್ಟಿದ್ದಾಯಿತು. ಇನ್ನೇನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸಂಜೆ ಆಯಿತು. ಮಕ್ಕಳಿಗೆ ಗಾರ್ಮೆಂಟಿಂದ ಬಂದಾದಮೇಲೆ ಎಲ್ಲ ಕಸ ಹೊಡೆದು ಸಂಜೆ ಆಯಿತು ಅಂತ ಹೂವೆಲ್ಲ ಎತ್ತಿಟ್ಟು ಹಾಗೆಯೇ
ಪಪ್ಪಾಯ ಇತ್ತೊಂದು. ಇದರಿಂದ ಭಾರಿ ಬೆನಿಫಿಟ್ಸ್ ಐತೆ. ಇದು ಯಾಕಿಂಗಾಗಿ ಕೊಳ್ತೋಗೈತೆ ಅಂತ ತಿಳ್ಕೊಂಬಿಡಿ, ಜಾಸ್ತಿ ಹಣ್ಣಾಗ್ಬಿಟ್ಟಿದೆ. ಸ್ವೀಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು, ಚೆನ್ನಾಗಿತ್ತು. ನಾನು ಒಂದೇ ಒಂದು ಸತಿ ತಿಂದಿದ್ದಷ್ಟೇ, ನಾನು ಜಾಸ್ತಿ ತಿನ್ನಲಿಲ್ಲ. ನಾನು ತಿನ್ನೋದಿಲ್ಲ ಪಪ್ಪಾಯ. ಮಕ್ಕಳಿಗೆ ಇದು ಮೇನ್ ಕಣ್ಣಿಗೆ ಒಳ್ಳೆಯದು, ಮತ್ತು ಜೀರ್ಣಶಕ್ತಿ ಕೊಡುತ್ತೆ. ಮತ್ತು ಜ್ವರ ಬಂದಿದ್ದರೆ, ನೀನು ಯಾವ ಜ್ವರ ಆಯಿತು, ಪಪ್ಪಾಯ ಜ್ಯೂಸ್ ಮತ್ತು ಪಪ್ಪಾಯ ಎಲೆ ಜ್ಯೂಸು ಮತ್ತು ವಿಷ ಅಂತೇಳಿ ಇದನ್ನು ತಿಂದಲೇ ಇರೋಕ್ಕೆ ಹೋಗ್ಬೇಡಿ. ಹಣ್ಣು ವಿಷ ಆಗಿರಲ್ಲ, ಎಲೆ ಜ್ಯೂಸ್ ವಿಷ ಆಗಿರುತ್ತೆ. ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಕುಡೀರಿ, ಎಷ್ಟು ಆರೋಗ್ಯ ಇರುತ್ತೆ ಅಂತ. ಮಕ್ಕಳಿಗೆ ವೀಕ್ಲಿ ಒಂದು ಸತಿ ಕೊಟ್ಟರೆ ಮಕ್ಕಳಿಗೆ ಇದು ಹೆಲ್ತ್ಗೆ ಒಳ್ಳೆಯದು ತುಂಬಾ. ಇದು ನಮ್ಮದ್ರಾಗೆಲ್ಲ ಪಕ್ಕದ ಮನೆಯವ್ರು ಕೊಟ್ಟಿದ್ದು, ಅದನ್ನು ಕೊಡೋದಕ್ಕೆ ಬಿಡಲಿಲ್ಲ. ಮತ್ತು ಸಂಜೆ ಸ್ನ್ಯಾಕ್ಸಿಗೂ ಆಯಿತು ಹಂಗೇ. ದೊಡ್ಡನಿಲ್ಲ, ಎಲ್ಲೋ ಆಟ ಆಡೋಕ್ಕೆ ಹೋಗಿದ್ದಾನೆ, ಚಿಕ್ಕವ್ನು ಮಾತ್ರ ಇದ್ದಾನೆ. ಅವನಿಗೆ ಕ್ಯೂರಿಯಾಸಿಟಿ ಜಾಸ್ತಿ, ಇದು ತಿನ್ನಬೇಕು ಅಂತ ತಿಂದಿದ್ದಾಯಿತು. ಚೆನ್ನಾಗಿ ತಿಂತಾರೆ, ಯಾವ ಫ್ರೂಟ್ಸ್ ಕೊಟ್ಟು ಚೆನ್ನಾಗಿ ತಿಂತಾರೆ. ಹಾಗೆ ನೆಕ್ಸ್ಟ್ ಡೇದು ಒಂದು ಸ್ವಲ್ಪ ಸೊಸೈಟಿ ಅಂತ ಹೋಗ್ಬೇಕಾಗಿತ್ತು, ಅದಕ್ಕೋಸ್ಕರ ಹೋಗಿ ಅದು ಕೆಲಸ ಮುಗಿಸ್ಕೊಂಬಂದ್ವಿ. ನೋಡಿ, ನಾಟಿ ಕೋಳಿ ತಿನ್ನಬೇಕು ಅಂತಾರೆ. ಇದನ್ನೆಲ್ಲ ನೋಡಿಬಿಟ್ರೆ ಅದು ಹೆಂಗೆ ತಿಂತಾರೋ ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ಮಾತ್ರ ಅಸಹ್ಯ ಅನ್ನಿಸ್ಬಿಡ್ತು. ಹಾಗೆಯೇ ಒಳಗಡೆ ಹೋದ್ವಿ, ಅಮೌಂಟ್ ಬಿಡಿಸ್ಕೊಬೇಕಾಯ್ತು. ಅಮೌಂಟ್ ಕೂಡ ಬಿಡಿಸ್ಕೊಂಡು ಇದರೊಳಗಡೆ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಕೊಡ್ತೀವಿ ಅಂತಂದರು. ಬಿಡಿಸ್ಕೊಂಬಂದ್ವಿ. ಹಾಗೆಯೇ ಇಲ್ಲಿ ಒಂದು ಸ್ವಲ್ಪ ಅವರೆಕಾಯಿ ಇತ್ತು, ಅದನ್ನು ಕೂಡ ಸುಲಿದು ಸಾಂಬಾರಿಗೆ ಎತ್ತಿಟ್ಕೊಳ್ಳೋಣ, ಮತ್ತು ನೆನಾಕೋಣ. ಒಂದು ಸ್ವಲ್ಪ ಇಸ್ಕಿದ ಬೆಳೆ ಸಾಂಬಾರು ಮಾಡೋಣ ಅಂತ ಅದನ್ನೆಲ್ಲ ಸುಲಿತಾ ಇದ್ದೀನಿ. ಎಲ್ಲ ಸುಲಿದು ಎತ್ತಿಟ್ಕೊಂಡು ತಿರ್ಗಾ ಸಂಜೆ ಆಗ್ತಾ ಬಂದಿದ್ದಲ್ಲೇ. ನಾನು ನೆಕ್ಸ್ಟ್ ಬೆಳಗಿಂದ ಏನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಇದು 2 ಡೇಸ್ ಬ್ಲಾಗು, ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಯಾರು ನನ್ನ ಚಾನಲ್ ಇನ್ನೂ ನೋಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆಯೇ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿದ್ದೀನಿ. ಯಾರಿನ ಇನ್ಸ್ಟಾಗ್ರಾಮ್ ಫಾಲೋ ಅಪ್ ಮಾಡಿಲ್ಲ, ಮಾಡಿ ಸಪೋರ್ಟ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆಯೇ ಇನ್ನೇನು ಪೂರ್ತಿ ಎಲ್ಲ ಆಯಿತು ಕೂಡ. ಸಿಪ್ಪೆ ಎಲ್ಲ ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲ ಎಮ್ಮೆ ಕೊಡ್ತಾರೆ, ಅದೇ ಥರ ಎಮ್ಮೆಗೆ ನಾನು ಕೂಡ ಕೊಡ್ತಾಯಿದ್ದೀನಿ. ತುಂಬಿ ಪಾಪ ತಿಂತವೆ. ಇವೆಲ್ಲ ಸುಮ್ಮನೆ ಯಾಕೆ ವೇಸ್ಟ್ ಆಗುತ್ತೆ ಎಸ್ಬಿಟ್ರೆ ಅಂತೇಳಿ. ಹಾಗೆಯೇ ನೋಡ್ತಾನೆ ಅಲ್ಲೇ ಸಂಜೆ ಆಗೇ ಹೋಯಿತು. ಅದನ್ನೆಲ್ಲ ಸುಲಿದು ಎತ್ತಿಗೆ ನೈಟ್ ನೆನೆಯಾಕಿಡಬೇಕು. ಹಾಗೆಯೇ ಇಷ್ಟು ಕಾಳಾಗಿದೆ, ಇವುಗಳೆಲ್ಲ ತೆಗ್ದಿದ್ದೀನಿ. ಮತ್ತು ಇದನ್ನೆಲ್ಲ ಎತ್ತಿ ನೆನೆಹಾಕಬೇಕು. ಹಾಗೆಯೇ ಹೂವನ್ನೆಲ್ಲ ಕಟ್ಟಿಟ್ಟೆ. ಎಷ್ಟು ಚೆನ್ನಾಗಿ ಹಳ್ಳಿದೆ, ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹಳ್ಳಿದೆ ಅಂತ. ತುಂಬ ಚೆನ್ನಾಗಿ ಹಳ್ಳಿದೆ. ಇದೇ ಒಂದು ಅರ್ಧ ಕಾಲ್ಮಾರಂತೂ ಆಗುತ್ತೆ. ತುಂಬ ಚೆನ್ನಾಗಿತ್ತು. ಮೊನ್ನೆದಿದು, ನಿನ್ನೆದಿದು ಮತ್ತು ಇದು ಕನಕಾಂಬರ, 3 ಥರದ್ದು ಬಿಡುತ್ತೆ. ಮಲ್ಲೆ ಹೂವು, ಕಾಕಡೆ ಹೂವು ಮತ್ತು ಕನಕಾಂಬರ. ಹಾಗೆಯೇ ಬಾಗಿಲು ಗಿಡಕ್ಕೆ ದಾಸವಾಳ, ಅದು ನಮ್ಮದ್ರಾಗೆ ಬಿಡುತ್ತೆ. ಮತ್ತು ಇದು ಇಷ್ಟು ಗುಲಾಬಿ ಹೂವು ನೆನ್ನೆ ಬಿಟ್ಟಿದ್ದು, ಒಂದು ದಿನಕ್ಕೆ ಇಷ್ಟು ಎಲ್ಲ ಬಿಡ್ತೈತೆ ಹೂವು ಗಿಡ. ಚಿಕ್ಕದಾದರೂ ಚೆನ್ನಾಗಿ ಬಿಡುತ್ತೆ. ಗೊಬ್ಬರ ಹಾಕೋದೇನಿಲ್ಲ, ಮಣ್ಣು ಬೇರೆ ಬೇರೆ ಮಣ್ಣೆಲ್ಲ ಹಾಕ್ತಿರ್ತೀನಿ JCB, ಅದರಿಂದ ಚೆನ್ನಾಗಿ ಬಿಡ್ತಾನೆ ಇರುತ್ತೆ. ಹಾಗೆಯೇ ಪೂಜೆಗೆ ಎಲ್ಲ ಇದೆ, ಸಾಕಾಗುತ್ತೆ. ನಾನು ಇನ್ನೂ ಹೆಚ್ಚಾಗುತ್ತೆ, ಬೇರೆಯವ್ರಿಗೆಲ್ಲ ಕೊಡ್ತೀನಿ ಹೂವು ಇನ್ನೇನಂತ ಅಂತೇಳಿ. ಅವ್ರು ಇಡೋದು ದೇವರಿಗೆ, ನಾವು ಇಡೋದು ದೇವರಿಗೆ. ಆದರೆ ಭೇದ ಭಾವ ಅವ್ರ ಮನೆಗೆ ನಾವೇ ಕೊಡಬೇಕು, ನಾವು ಭೇದ ಭಾವ ಮಾಡೋದು ಬೇಡ. ಎಲ್ಲರೂ ಇದು ದೇವ್ರಿಗೆ ಅಂತೇಳಿ ಕುಯ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ. ನನಗೆ ಡೈಲಿ ಇಷ್ಟಿಷ್ಟು ಹೂವು ಬಿಟ್ಟರೆ, ಇದೇ ಗುಲಾಬಿ ಹೂವೇ ನನಗೆ ಮಸ್ತಾಗುತ್ತೆ ಡೈಲಿನೇ ದೇವ್ರಿಗೆ ಇಡೋಕ್ಕೆ. ದೇವರಿಗೆ ಮತ್ತು ಡೈಲಿ JCBಗೆ ಮತ್ತು ಟ್ಯಾಕ್ಟ್ರಿಗೆ ಎರಡಕ್ಕೂ ಕೂಡ ಗುಲಾಬಿನೇ ಇಡ್ತೀನಿ. ಯಾಕೆಂದರೆ ಇದು 2-3 ದಿವಸ ಇಟ್ಬಿಟ್ರೆ ನೀರೆಲ್ಲಾಟಿ ಎಲ್ಲೆಲ್ಲ ಉದುರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಎಲ್ಲದಕ್ಕೂ ಇಟ್ಬಿಟ್ಟು ಖಾಲಿ ಮಾಡ್ತೀನಿ. ನಾನು ಒಂದೇ ಒಂದು ಮಡಿಕೊಂತೀನಿ ಅಷ್ಟೇ. ಇದ್ದರೆ ಹಿಂಗೆ ಜಾಸ್ತಿ ಇದ್ಬಿಟ್ರೆ ಎಲ್ಲ ಬೇರೆ ಹೆಣ್ಮಕ್ಳಿಗೂ ಕೊಡ್ತೀನಿ ಮುಡ್ಕೊಳ್ಳಿ ಅಂತ. ನಂದು ಶುಕ್ರವಾರ ಶನಿವಾರ 2 ವಾರ JCB 3-4 ಹಿಂಗೆ ಇಟ್ಬಿಟ್ಟು ಕೊಡ್ತೀನಿ. ಹಾಗೆಯೇ ಇಲ್ಲಿ ನೋಡಿರಿ, ಬದನೆಕಾಯಿ ಮತ್ತು ಮೈಸೂರು ಮಲ್ಲಿಗೆ ಹೂವು, ಇದು ಗಿಡ ಐತೆ. ಯಾರು ಗೃಹಪ್ರವೇಶಕ್ಕೆ ಇನ್ವಿಟೇಷನ್ ಕೊಟ್ಟೋಗಿದ್ರು ನೇತ್ರದಾನ ಮಹಾದಾನ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.